ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟ ರಾತ್ರಿಲಿ ಆದಿ ಲಕ್ಷ್ಮಿ ರೂಮಿಂದ ಯಾಕೆ ಹೊರಗೆ ಬರ್ತಿದ್ದಾನೆ? ಅದು ಸೈಲೆಂಟಾಗಿ ಹಿಂದೆ ತಿರುಗಿ ನೋಡ್ಕೊಂಡು ಬೇರೆ ಹೋಗ್ತಿದ್ದಾನೆ. ಅಂದರೆ ಇವರಿಬ್ಬರು ಮಧ್ಯ ಸಮಥಿಂಗ್ ನಡೀತಾ ಇದೆ. ಆದರೂ ನಮ್ಮ ಮುಂದೆ ನಥಿಂಗ್ ಅಂತ ನಾಟಕ ಆಡ್ತಿದ್ದಾರೆ. ಲೇ ಬೇಬಿ ಶೋಭೆ, ಪ್ಲೀಸ್ ಕಣೆ, ನೀನು ದೊಡ್ಡ ಮನ್ಸು ಮಾಡಿ ಅತ್ತೆ ಹತ್ರನೋ ತಾತ ಹತ್ರನೋ ಮಾತಾಡಿದ್ರೆ ಒದ್ದು ಮನೆಯಿಂದ ಆಚೆ ಹಾಕ್ತಾರೆ. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ನೀನು ಈ ರೀತಿ ಮಾತಾಡೋದು ಸರಿನಾ ಶೋಭೆ? ಈಗಾಗಲೇ ನಿಮಗೋಸ್ಕರ ದುಡ್ಡು ಕೇಳಿ ಇರೋ ಬರೋ ಮಾನ ಮರ್ಯಾದೆನೂ ಈ ಮನೇಲಿ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನೀವು ಕೊಡೋ ಬಿಲ್ಡಪ್ ನಂಬ್ಕೊಂಡು ದುಡ್ಡು ಕೊಡೋ ಅಂಥವ್ರು ಯಾರು ಉಳ್ಕೊಂಡಿಲ್ಲ ಈ ಮನೇಲಿ. ಶೋಭಿ, ಈ ಬಿಸ್ನೆಸ್ ಏನಾದ್ರು ಕ್ಲಿಕ್ ಆಗ್ಬಿಟ್ರೆ ನಮ್ಮಿಬ್ರು ಲೈಫ್ ಸೆಟ್ಟು ಕಣೆ. ಜಸ್ಟ್ 5 ಲಕ್ಷ ಇಸ್ಕೊಡೆ. ಹೋಸತಿ ಯಾಮಾಸಿ ಇಸ್ಕೊಂಡೋಗಿದ್ದ ದುಡ್ಡನ್ನ ಇನ್ನೂ ನೀವು ವಾಪಸ್ ಕೊಟ್ಟಿಲ್ಲ. ಅದು ಲಾಸ್ ಆಗೋಯ್ತು ಕಣೆ. ಈ ರೀತಿ ಹಂಗಾಗಲ್ಲ, ಪ್ರಾಮಿಸ್. ಆ ಅಮ್ಮಗೂ ನನಗೂ ಯಾವ ವ್ಯತ್ಯಾಸನೂ ಇಲ್ಲದೆ ಇರೋಂಗಾಗಿದೆ. ಅವಳು ಆ ಕೊಂಪೆಲಿದ್ದಾಳೆ, ನಾನು ಈ ಸಿಟಿಲಿದ್ದೀನಿ, ಅಷ್ಟೇ ವ್ಯತ್ಯಾಸ. ಅವಳು ಗಂಡ ಅವಳಿಗೆ 2,000 ಸೀರೆನಾದ್ರೂ ಕೊಡಿಸ್ತಾ, ಆದ್ರೆ ನಾನು ನನ್ನ ಗಂಡಂಗೆ 2,000 ರೂಪಾಯಿ ಕೊಟ್ಟು ನನಗೆ ಸೀರೆ ತಗೊಂಬನ್ನಿ ಅಂತ ಕಳ್ಸಿದ್ರೆ ಅದರಲ್ಲೂ 500 ರೂಪಾಯಿ ಜೋಬಲ್ಲಿ ಇಟ್ಕೊಂಡು 1,500 ಸೀರೆ ತಗೊಂಬಂದು ಕೊಡ್ತಾರೆ. ನನ್ನ ಕರ್ಮ. ಶೋಭಿ, ಅವ್ರ ಬಗ್ಗೆ ಯಾಕೆ ಈಗ ಯೋಚನೆ ಮಾಡ್ತೀಯಾ? ಅಮ್ಮು ಆದಿ, ನೀವು ಅಮ್ಮು ಆದಿ ಎಲ್ಲರೂ ನನ್ಗೆ ಅಂತ ಇರಿಟೇಟ್ ಮಾಡಕ್ಕೆ ಅಂತಾನೆ ಈ ಮನೇಲಿ ಇದ್ದೀರಾ. ಓಹೋ, ಆಲ್ರೆಡಿ ಯಾರೋ ಬೇಜನ್ ಉರ್ಸಿರೋ ಹಾಗಿದೆ. ಅವರಿಬ್ರು ಒಟ್ಟಿಗೆ ಮಾತಾಡೋದು ನುಲಿಯೋದು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೂ ಅವ್ನ ಮಗನ್ ವಹಿಸ್ಕೊಂಡು ನನಗೆ ಬೈತಾರಲ್ಲ. ಲೇ, ಅವ್ರು ಈಗ ತಾನೇ ಮದ್ವೆ ಆಗಿದೆ ಕಣೆ, 1000 ಇರುತ್ತೆ ಮಾತಾಡೋದು. ನಾನು ನೀನು ಮಾತಾಡ್ತೀನಿ ಇಲ್ವಾ? ಸ್ವಲ್ಪ ಸುಮ್ಮನಿರ್ತೀರಾ? ಅವರಿಬ್ರು ಬರೀ ಮಾತಾಡಿದ್ರೆ ಸಾಲದು. ಅಂದ್ರೆ ಮುದ್ದಾಡ್ಬೇಕಾ? ಅಯ್ಯೋ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅದು ಎಲ್ರಿಗೂ ಗೊತ್ತಾಗ್ಬೇಕು. ಆ ದೊಡ್ಡಮ್ಮಂಗೆ ನಾನು ತೋರಿಸ್ಬೇಕು ನಿಮ್ ಮಗ ಸೊಸೆ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಆದ್ರೂ ನೀವು ನನಗ್ ಬೈತಿರಲ್ಲ ನೋಡಿ ಅಂತ ಅವ್ರಿಗೆ ತೋರಿಸ್ಬೇಕು. ಹಾಗಾಗ್ಬಾರ್ದು. ಏನಮ್ಮ ಹೀಗೆ ಎದುರಿಸ್ಬಿಟ್ಟೆ? ನಿನ್ ತಲೆ ಇಲ್ದಿರೋ ಐಡಿಯಾನ ಕೇಳಿಸ್ಕೊಂಡು ನಿನಗಿಂತ ಜಾಸ್ತಿ ನನಗೆ ಭಯ ಆಯ್ತು. ಅಮ್ಮ, ಏನ್ ಹೀಗೆ ಹೇಳ್ತಿದ್ಯಾ? ಇನ್ನೇನೆ ಮತ್ತೆ ಶೋಭಿ, ಆದಿ ಮತ್ತೆ ಲಕ್ಷ್ಮಿ ಇಬ್ರು ಖುಷಿಯಾಗಿದ್ರೆ ವಿಮಲಾನು ಖುಷಿಯಾಗಿರ್ತಾಳಲ್ವೇನೆ? ಇನ್ನೇನು ಮಗ ಮತ್ತೆ ಸೊಸೆ ಇಬ್ರು ಖುಷಿಯಾಗಿದಾರಲ್ಲ, ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಅವಳು ಖುಷಿಯಾಗಿರೋದನ್ನ ಕಲ್ತು ಬಿಡ್ತಾಳೆ. ಹಾಗಾಗ್ಬಾರ್ದು. ಅವಳು ಖುಷಿಯಾಗಿರ್ಬಾರ್ದು ಅಂದ್ರೆ ಆದಿ ಮತ್ತೆ ಲಕ್ಷ್ಮಿ ಇಬ್ರು ಯಾವಾಗ್ಲೂ ಅವಳ ಕಣ್ಣು ಮುಂದೆನೆ ಜಗಳ ಆಡ್ಕೊಂಡೇ ಇರ್ಬೇಕು. ಆದಿ ಲಕ್ಷ್ಮಿ ಜಗಳನ ನೋಡಿ ಈ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರಬಾರ್ದು. ಅವಾಗ್ಲೇ ಕಣೆ ಮಜಾ ಇರೋದು ಅಲ್ವಾಳಿ ಅಂದ್ರೆ. ಹೌದತ್ತೆ, ಮಕ್ಕಳು ಕಿರಾತಕಿ ಆದ್ರೆ ಅಮ್ಮ ಪ್ರಳಯಾಂತಕಿ. ಅಬ್ಬಬ್ಬಬ್ಬಾ, ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ ಪುರಾಣ.